ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ನಿನ್ನೆ ಒಂದು ಜಿಯೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇಂದ ನಿಫ್ಟಿ 400 ಪಾಯಿಂಟ್ಸ್ ರ್ಯಾಲಿ ಆದ್ರೆ ಕ್ರೂಡ್ ಆಯಿಲ್ 12% ಫಾಲ್ ಆಗುತ್ತೆ. ಗೋಲ್ಡ್ $180 ರ್ಯಾಲಿ ಆಗಿದೆ ಅಪ್ಸೈಡ್ಗೆ. ಸಿಲ್ವರ್ $5 ಅಷ್ಟು ರ್ಯಾಲಿ ಆಗಿದೆ. ಸೊ ಯಾವಾಗ ಜಿಯೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇರುತ್ತೆ, ಒಂದು ಬಿಗ್ ವಾಲೆಟಲ್ ಇರುತ್ತೆ, ಅದು ಮಾರ್ಕೆಟ್ ಅವರ್ಸ್ ಅಲ್ಲಿ ಬಂದಿರೋದ್ರಿಂದ ಅದು ರ್ಯಾಲಿ ಆಗಿದೆ. ಆಫ್ಟರ್ ಮಾರ್ಕೆಟ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಪೋಸ್ಟ್ ಮಾಡ್ತಾರೆ ಟ್ವಿಟರ್ ಅಲ್ಲಿ, ಇರಾನ್ ಒಪ್ಪಿದ್ರೆ ಮಾತ್ರ ಡೀಲ್ ಅಗ್ರಿ ಆಗುತ್ತೆ, ಇಲ್ಲ ಅಂದ್ರೆ ಸೀರಿಯಸ್ ಆಕ್ಷನ್ ಅಂತ ಹೇಳ್ಬಿಟ್ಟು ಅವರು ಪೋಸ್ಟ್ ಮಾಡ್ತಾರೆ. ಸೊ ಡೌಜನ್ ಮಾರ್ಕೆಟ್ ಬಂದ್ಬಿಟ್ಟು ನಿನ್ನೆ ರಾತ್ರಿ 600 ಪಾಯಿಂಟ್ ಗೇನ್ ಆಗಿದೆ. ಏಷ್ಯನ್ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ. ಗಿಫ್ಟ್ ನಿಫ್ಟಿ 24,480 ರೇಂಜ್ ಅಲ್ಲಿ ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತದೆ. ಸೊ ಇವತ್ತು ಬೆಳಿಗ್ಗೆ ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗುತ್ತೆ. ಎಬೌವ್ 24,400 ಇದ್ರೆ ಮಾತ್ರ ಗುಡ್ ಬೈಯಿಂಗ್ ಝೋನ್ ಇರುತ್ತೆ, ಇಲ್ಲಾಂದ್ರೆ ಸೆಲ್ಲಿಂಗ್ ಪ್ರೆಷರ್ ಕಂಟಿನ್ಯೂಷನ್ ಆಗ್ತಾ ಇರುತ್ತೆ. ಸೊ ಸಪೋರ್ಟ್ ಬಂದ್ಬಿಟ್ಟು 24,000 ಇರುತ್ತೆ, ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,500 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನು ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ ಒಂದು ಬಿಗ್ ವಾಲೆಟಲ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್